ಆದಮೇಲೆ ನನ್ನ ಎದೆಯಾಳದ ಮನದಂಗಳಿ ಮಾತುಕತೆ ಖಂಡೆಯ ಇದು ಇಂಡಿಯಾ. ಈ ದಿನ ನಾನು ನನ್ನ ಒಂದು ಸಾಕ್ಷಿ ಪ್ರಜ್ಞೆ ಕೂಡ ಭಾಳ ಸರಳತೆಯ ಒಂದು ಸ್ಫಟಿಕ ವ್ಯಕ್ತಿತ್ವ ಪ್ರೊಫೆಸರ್ ಪುಟ್ಟಪ್ಪ ಗೋಪಿನಾಥ್ ಅವರು ಪ್ರಸಿದ್ಧ ಮೂಳೆ ತಜ್ಞರು, ಸರ್ಕಾರಿ ಸೇವೆಯಲ್ಲಿದ್ದು ಈಗ ಪ್ರಸ್ತುತ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ HOD ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಅತೀವಾದ ಪ್ರೀತಿ, ಕಾಳಜಿ, ಮಮತೆ ಎಲ್ಲವನ್ನೂ ಹೊಂದಿರೋರು. ಅವರು ಈ ದಿನ ನನ್ನ ಬಲವಂತ ಮಾಡಿ ನಿನ್ನ ಹೃದಯ ಎಲ್ಲವನ್ನು ನಾನು ಪರೀಕ್ಷೆ ಮಾಡಿಸ್ಬೇಕು ಅಂತ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಅದು ಕರ್ನಾಟಕ ಸರ್ಕಾರದ ಸ್ವಾಯತ್ತ ಸಂಸ್ಥೆ ಮೈಸೂರು ಶಾಖೆ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿನ ಪ್ರಸ್ತುತ ಅಲ್ಲಿ ಮುಖ್ಯಸ್ಥರಾಗಿ ಅಧೀಕ್ಷಕರಾಗಿ ಸದಾನಂದಗೌಡರಿದ್ದಾರೆ. ಈ ದಿನ ಅವರು ಹುಷಾರಿಲ್ಲ ಕಾರಣ ರಜೆ ಹಾಕಿದ್ರು. ಅಲ್ಲಿನ ಎಲ್ಲ ಸಿಬ್ಬಂದಿಯೂ ಸಹ ನನ್ನನ್ನು ಭಾಳ ಪ್ರೀತಿ ಆಧಾರಗಳಿಂದ ನನ್ನ ಎಲ್ಲ ಪ್ರಕಾರಗಳಲ್ಲಿ ರಕ್ತ ಪರೀಕ್ಷೆ, ಎಕ್ಸ್ರೇ, ಟ್ರೆಡ್ಮಿಲ್ ಇತ್ಯಾದಿ 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 ಎಲ್ಲವನ್ನು ಪರೀಕ್ಷೆ ಮಾಡಿದರು. ಒಂದು ಖುಷಿ ಸಂಗತಿ ಅಂದರೆ, ನಾನು ದೇವ್ರನ್ನೊಂದು ಕೇಳ್ತಿದ್ದೆ ಅಲ್ಲಿ, ಭಗವಂತ ನಾನು ನಿಜಕ್ಕೂ ಸತ್ಯವಂತನಾಗಿದ್ದರೆ, ನ್ಯಾಯವಂತನಾಗಿದ್ದರೆ, ಒಳ್ಳೆಯದನ್ನೇ ಮಾಡಿದರೆ ನನ್ನ ಹೃದಯನ ಚೆನ್ನಾಗಿಡು. ನನ್ನ ಹೃದಯ ಚೆನ್ನಾಗಿಲ್ಲ ಅಂದರೆ ಭಗವಂತ ನಿನ್ನ ಹೃದಯ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ ಅಂತಲೇ ಒಂದು ಪ್ರತಿಜ್ಞೆ ತಗೊಂಡಿದ್ದೆ. ಆದರೆ ಬಂದ ಪೂರ್ಣ ಫಲಿತಾಂಶ, ನನ್ನ ಹೃದಯ ತುಂಬ ಪರಿಪಕ್ವವಾಗಿದೆ, ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ರಕ್ತದಲ್ಲಿ ಒಂಚೂರು ಏರುಪೇರಿದೆ, ಅದ್ರದ್ದೊಂಚೂರು ಆ ಸಕ್ಕರೆ ಕಾಲೆಗೆ ಒಂದು ನೋಡ್ಕೊಳ್ತೀನಿ ಅಂದರು. ಆ ವಿಷಯಕ್ಕೆ ತುಂಬ ಸಂತಸಗೊಂಡಿದ್ದೇನೆ. ಎರಡನೇದಾಗಿ ಈ ರಿಪೋರ್ಟನ್ನು ತಗೊಂಡೋಗ್ಬೇಕು, ಕೊಡಬೇಕು ಅಂತಂದಾಗ ಅಲ್ಲಿ ನಾನು ಒಬ್ಬರು ಪ್ರೊಫೆಸರ್ ದಿನೇಶ್ ಅವರು ಅಲ್ಲಿ ವಿಭಾಗೀಯ ಘಟಕಕ್ಕೆ ಅವರು ಮುಖ್ಯಸ್ಥರಾಗಿ, ಅಲ್ಲಿ ಅಧ್ಯಾಪಕರಾಗಿ ಮುಖ್ಯಸ್ಥರಾಗಿ, ಅವ್ರ ಜೊತೆ ಒಂದು ಅಚಾನಕ್ಕಾಗಿ, ಅದು ಸಂದರ್ಶನವೂ ಅಲ್ಲ, ಒಂದು ಸಂವಾದ ಅಥವಾ ಒಂದು ಮಾತುಕತೆ ನಡೀತು. ಆ ಮಾತುಕತೆಯಲ್ಲಿ ನಾನು ಏನಂತ ಕೇಳ್ಕೊಂಡೆ ಅಂದರೆ, ನಾನು ಮಾತಾಡ್ತಾ ನಮ್ಮಲ್ಲಿ ಆರೋಗ್ಯ ಅನ್ನೋದು, ನಾನು ಎಷ್ಟೆಲ್ಲ ದೇಶಗಳನ್ನ ಸುತ್ತಿದ್ದೀನಿ, ಕೆಲವು ದೇಶಗಳಲ್ಲಿ ಉಚಿತ ಶಿಕ್ಷಣ ಇದೆ, ಉಚಿತ ಆರೋಗ್ಯ ಇದೆ. ಆ ನಿಟ್ಟಲ್ಲಿ ನನಗೆ ತುಂಬ ಕಾಡದ್ದು, ನಾನು ಯಾವುದೇ ನಿರೀಕ್ಷೆಗಳು ಇಟ್ಕೊಳ್ದಲೆ ಇಡೀ ಇಂಡಿಯಾನಲ್ಲಿ ಮುದ್ದೇನಲ್ಲಿ ಸತ್ಯಸಾಯಿ ಉಚಿತ ಶಿಕ್ಷಣ ಕೊಡ್ತಾ ಇದೆ, ಉಚಿತ ಆರೋಗ್ಯ ಕೊಡ್ತಾ ಇದೆ, ವೈದ್ಯಕೀಯ ಕಾಲೇಜನ್ನು ಸಹ ಉಚಿತವಾಗಿ ಕೊಡ್ತಾ ಇದೆ. ಏನೋ ವೈದ್ಯಕೀಯ ಕಾಲೇಜನ್ನು ಸತ್ಯಸಾಯಿ ಇದೆ. ಆ ವಿಷಯ ನಾನು ತುಂಬ ಅಲ್ಲಿಗೆ ನನ್ನ ಸಾಕ್ಷಾತ್ ಭಗವಂತ ಅಂದರೆ ಆ ಸತ್ಯಸಾಯಿಯ ಉಚಿತ ಸೇವೆ, ಆರೋಗ್ಯ ಸೇವೆ, ಶಿಕ್ಷಣ ಸೇವೆ, ಆಹಾರ, ಈ ನಿಟ್ಟಲ್ಲಿ ಆ ವಿಷಯನ ಅವ್ರ ಹತ್ರ ನಾನು ಪ್ರಸ್ತುತಪಡಿಸ್ದೆ. ಇಲ್ಲಿ ಹೆಂಗಿದೆ, ಯಾವ ಥರ ಇದೆ, ಏನು ಥರ ಇದೆ ಅಂತ. ಆ ಮನುಷ್ಯ ಬಹಳ ದಿಟ್ಟತನದಿಂದ ಕೆಲವು ಉತ್ತರಗಳನ್ನು ಕೊಟ್ಟರು. ಅದರ ಮುಂದುವರೆದ ಭಾಗ ನೀವು ಕೇಳ್ಕೊಳ್ತೀರ. ಇಲ್ಲಿ ಎಷ್ಟು ದ್ವಂದ್ವಗಳಿವೆ, ದಂಧೆ ಹೆಂಗೆ ನಡೀತಾ ಇದೆ, ಆರೋಗ್ಯದಲ್ಲಿ ಸರ್ಕಾರನ ಹೆಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಎಷ್ಟೆಲ್ಲ ಸವಲತ್ತುಗಳನ್ನು ಕೊಡಬಹುದಾಯಿತು, ಇಲ್ಲಿ ಏನೇನಾಗ್ತಾ ಇದೆ ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿಕೊಟ್ಟಿದ್ದಾರೆ. ನಾನು ಏನು ಕೇಳ್ತೀನಿ ಅಂದರೆ, ಸರ್ಕಾರ ಅವ್ರು ಬಿಚ್ಚಿಕೊಟ್ಟಿದ ಮೇಲೆ ಅವ್ರ ಮೇಲೆ ನೀವು ಗದಾ ಪ್ರಹಾರ ಮಾಡಬೇಡಿ, ಅವ್ರು ಕೊಟ್ಟಂಥ ಸಲಹೆ ಸೂಚನೆಗಳನ್ನು ಒಪ್ಕೊಳ್ಳಿ. ಯಾಕೆಂದರೆ ನನಗೆ ಇವತ್ತು ಭಾಳಷ್ಟು ಭಯ ಆಗೋಂಥ ಸಂಗತಿಗಳು ಬಂದು, ಕೆಲವು ಖಾಸಗಿ ಆಸ್ಪತ್ರೆಗಳು ಈ ವಿಮೆ ಇದೆಯಲ್ಲ, ಆರೋಗ್ಯ ವಿಮೆನಲ್ಲಿ ತಗೊಂಡು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ ಅಂದರೆ, ಆ ಸವಲತ್ತುಗಳನ್ನ ನನ್ನ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟರೆ, ಆಸ್ಪತ್ರೆಗಳಿಗೆ ಕೊಟ್ಟರೆ ನಿಜಕ್ಕೂ ಭಾಳ ಅನನ್ಯ ಆಗ್ತದೆ. ಆ ಪ್ರೊಫೆಸರ್ ದಿನೇಶ್ ಅವರು ಒತ್ತಿ ಹೇಳಿದರು, ಸರ್ 2000ದಿಂದಲೂ ಈ ಥರ ನೀವು ಹೇಳಿಕೆ ಕೊಟ್ಟಲ್ಲ, ನಿಮಗೆ ಮುಜುಗರ ಆಗಲ್ವೇ ಸರ್ಕಾರದ? ಸರ್, ನಾನು 20 ವರ್ಷದಿಂದಲೂ ಮಾಡ್ತಲೇ ಇದ್ದೀನಿ. ಯಾಕೆಂದರೆ ಸರ್ಕಾರ ಸಂಪೂರ್ಣ ಉಚಿತ ಸೇವೆ ಕೊಡಬೇಕು, ವಿಮೆ ಸೇವೆ ಕೊಡಬೇಕು. ಇದರಿಂದ ಈ ಖಾಸಗಿ ಆಸ್ಪತ್ರೆಗಳ ದಂಧೆಗೆ ಕಡಿವಾಣ ಆಗ್ತದೆ ಅಂತ ಒತ್ತಿ ಹೇಳಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳು ದಂಧೆ ನಡೆಸ್ತದೆ ಅನ್ನೋ ಎಳೆ ಬಿಚ್ಚಿಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ನೋಡ್ಕೊಳಕ್ಕೆ ಹೋದಾಗ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದಷ್ಟೇ, ನಾನು ಯಾವುದೇ ವ್ಯಕ್ತಿಯ, ಪಕ್ಷದ, ಗುಂಪಿನ, ಜಾತಿಯ ವಕ್ತಾರನಾಗಿ ನಾನು ಮಾತಾಡೇ ಇಲ್ಲ. ನನ್ನದೇನಿದ್ರು ನೊಂದವರು, ಬೆಂದವರು, ಕಡು ಬಡವರು ಅವರ ಒಂದು ದನಿಯಾಗಿ ಮಾತುಗಳನ್ನು ಆಡಿದ್ದೇನೆ. ಸಮಾಜದ ಕೊಟ್ಟ ಕಡೆಯ ಕೊನೆ ಪೇರಿಗೆ ಒಂದು ನೀರಿಳಿಸೋ ಪ್ರಯತ್ನದಲ್ಲಿ ಮಾತಾಡಿದ್ದೀನಿ. ತಾವು ಆ ವ್ಯಕ್ತಿಯ ಸಂದರ್ಶನ, ಅದು ಸಂದರ್ಶನವೂ ಅಲ್ಲ, ಒಂದು ಪಿಸು ಮಾತುಗಳು, ಒಂದು ಮಾತುಕತೆಗಳು,
ಅದು ನಮ್ಮ ಮನಸ್ಸಿನ ತೊಯ್ದಾಟಗಳು ಅದನ್ನು ಹಂಚ್ಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳು ತುಂಬ ದಂಧೆಯನ್ನು ನಡೆಸ್ತಾ ಇದೆ. ಇದರಲ್ಲಿ ಸರ್ಕಾರವನ್ನು ಸಹ ಶಾಮೀಲು ಮಾಡಿದ್ದಾರೆ. ಸರ್ಕಾರ ಶಾಮೀಲಾಗಿದೆ ಇದರಲ್ಲಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಒಬ್ಬ ವೈದ್ಯರನ್ನೇ ತೆರೆದಿಟ್ಟಿದ್ದಾರೆ. ಇದರಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ, ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗಿದೆ. ನೊಂದು ಬೆಂದವ್ರಿಗೆ, ಕಡು ಬಡವರಿಗೆ ನೀವು ಭಾಗ್ಯದ ಹೆಸರಲ್ಲಿ ಕೊಡ್ತೀನಿ ಅಂದ್ರೆ ಉಚಿತ ಆರೋಗ್ಯ ಸೇವೆ ಕೊಡಿ, ಅದು ತಾಕತ್ತು. ಸಿದ್ದರಾಮಯ್ಯನವರೇ, ಉಳ್ಳವರಿಗೆ ಉಣಬಡಿಸಕ್ ಹೋಗ್ಬೇಡಿ. ನೊಂದಿರೋರಿಗೆ, ಬೆಂದಿರೋರಿಗೆ, ಬಸವಳಿದಿರೋರಿಗೆ ಭಾಗ್ಯನ ಇನ್ನೂ ಭಾಗ್ಯವನ್ನು ಕರುಣಿಸಿ. ನಿಮ್ಮನ್ನ ಮನಸಾರ ಮೆಚ್ಕೊಳ್ತೀನಿ. ನಾನು ಆಗ್ಲೇ ಹೇಳಿದ್ದೀನಿ, ಅಷ್ಟವ್ರಿಗೆ ಅನ್ನ ಕೊಡೋರಲ್ಲಿ ನಾನು ಮೊಟ್ಟ ಮೊದಲ ಸರ್ಕಾರದಲ್ಲಿ ನಿಮ್ಮನ್ನ ಎದೆ ತುಂಬಿ ಎಷ್ಟೊಂದು ಮಂದಿ ಜೊತೆ ಜಗಳಾಡಿ ನಾನು ನಿಮ್ಮ ದೈವ ಸ್ವರೂಪಿಯಾಗಿ ಕಂಡಿದ್ದೆ. ಯಾವುದೋ ಸಣ್ಣ ಪುಟ್ಟ ರಾಜಿ ಪಾಜಿಗಳಿಗೆಲ್ಲ ಆಗಿ ನಿಮ್ಮ ತಲೆನೇ ಕಳ್ಕೊಳ್ತಾ ಇದ್ದೀರಲ್ಲ, ಆ ದುಃಖ ವ್ಯಥೆ ನನಗಿದೆ. ನಾನು ಈಗಲೂ ನಿಮ್ಮನ್ನ ಅಖಂಡವಾಗಿ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನ ನಾನು ದ್ವೇಷಿಸ್ತಾ ಇಲ್ಲ. ನನ್ನೊಳಗಡೆ ಸಾಕ್ಷಿ ಪ್ರಜ್ಞೆ ಆಗಿತ್ತು. ಜನಮಾನಸದಲ್ಲಿ ಉಳಿಬೇಕಾದ್ರೆ ಸಿದ್ದರಾಮಯ್ಯನವರು ಇದ್ಯಾವುದೋ ಸಣ್ಣ ಪುಟ್ಟ ಅಧಿಕಾರ ಎಲ್ಲ ಕಳೆದೋಗ್ತಾರೆ ಅನ್ನೋ ದುಃಖ ನನಗಿದೆ. ಅದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಭಾಗ್ಯಗಳನ್ನ ಕರುಣಿಸಿ, ಕಡು ಬಡವರಿಗೆ ಕರುಣಿಸಿ, ನೊಂದು ಬೆಂದವರಿಗೆ ಕೊಡಿಸಿ. ಈಗ ಒಂದು ಬಹಳ ಖುಷಿ ಆಯ್ತು ರೀ, ಜಯದೇವ ಹೃದ್ರೋಗಿ ಆಸ್ಪತ್ರೆಯಲ್ಲಿ ಕೆಲವರೆಲ್ಲ ನಾನು ಅಲ್ಲಿನ ಜನಸಾಮಾನ್ಯರು ಕೇಳಿದೆ, ವೈದ್ಯರುಗಳ ಜೊತೆ ಮಾತಾಡಿದೆ, ಅಲ್ಲಿನ ದಾದಿಯರ ಜೊತೆ ಮಾತಾಡಿದೆ. ಎಲ್ರೂ ಇದಕ್ಕೆ ಬಂದಾಗ ಡಾಕ್ಟರ್ CN ಮಂಜುನಾಥ್ ಅವರು ಈ ಜಯದೇವ ಹೃದಯೋತ್ಸವ ವಿಸ್ತಾರವನ್ನು ಅಪಾರದಲ್ಲಿ ಮಾಡಿದ್ದಾರೆ ಅಂತ ಕೇಳಿದೆ. ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಗುಂಪಿನ ವ್ಯಕ್ತನಲ್ಲ. ಇದು ಇನ್ನೂ ಹೆಚ್ಚಾಗಬೇಕು, ನಿಮ್ಮ ಸರ್ಕಾರದಲ್ಲಿ ಇನ್ನೂ ಹೆಚ್ಚಾಗಬೇಕು. ಇನ್ನೂ ಸವಲತ್ತುಗಳನ್ನು ಕೊಟ್ಟಿ, ಈಗಾಗಲೇ ಬಹಳಷ್ಟು ಸವಲತ್ತು ಕೊಟ್ಟಿದ್ರಲ್ಲ, ಬಹಳಷ್ಟೇನು ಎಲ್ಲ ಸವಲತ್ತನ್ನು ಕೊಡಿ. ನನ್ನ ಕಡು ಬಡವರೆಲ್ಲ ಜಯದೇವ ಹೃದ್ರೋಗಿ ಆಸ್ಪತ್ರೆ ಹತ್ರ ಓಡಬೇಕು. ಎಲ್ಲ ಖಾಸಗಿ ಆಸ್ಪತ್ರೆ ಹತ್ರ ಕಣ್ಣೇ ಹಾಸ್ಬಾರ್ದು. ಯಾಕೆಂದ್ರೆ ಅದು ದಂಧೆ ಆಗಿದೆ. ಒಂದು ಕಪಿ ಮುಷ್ಟಿನಲ್ಲಿ ಬಹಳ ಒಂದು ವಿಷಯ ಬಿಟ್ಕೊಟ್ಟಿದ್ದಾರೆ. ನಮ್ಮ ರಾಜಕಾರಣಿಗಳನ್ನೇ ಈ ಆಸ್ಪತ್ರೆಗಳ ನೇತಾರರಾಗಿದ್ದಾರೆ. ಇದು ದುರಂತ. ನಮ್ಮ ರಾಜಕಾರಣಿಗಳು ಈ ಆಸ್ಪತ್ರೆ ನೇತಾರರಾಗಿದ್ದಾರೆ. ಮತ್ತೆ ನ್ಯಾಯ ಎಲ್ಲಿ ಪಡೆಯಕ್ಕಾಗುತ್ತೆ? ಬಸವಣ್ಣಂದು ಒಲೆ ಹತ್ತಿ ಉರಿದೊಡೆ ಧರೆ ಹತ್ತಿ. ಈ ರಾಜಕಾರಣಿಗಳು ಕಡಿವಾಣ ಹಾಕ್ಬೇಕು ಅಂದ್ರೆ ಒಂದು ದಿಟ್ಟ ನಿರ್ಧಾರ ತಗೊಳ್ಬೇಕಾಗಿದೆ. ಸಿದ್ದರಾಮಯ್ಯನವರೇ, ನೀವು ಅಧಿಕಾರ ತೆಗೆಸಿರೋ ಬರಲ್ಲ, ಒಂದು ಕಾನೂನು ತಂದೆ ಬಿಡಿ, ನಿಮ್ ತಾಕತ್ತನ್ನು ತೋರಿಸಿ. ಖಾಸಗಿ ಆಸ್ಪತ್ರೆಗಳು ಬಡ ಜನರ ರಕ್ತದಲ್ಲಿ ಹೆಂಗೆ ಹೀರ್ತಾ ಇದ್ದಾರೆ. ಒತ್ತಿ ಹೇಳ್ತೇನೆ, ನಾನು ಕಣ್ಣಾರೆ ಕಂಡಿದ್ದೇನೆ. ನೊಂದು ಬೆಂದವರ ಕಣ್ಣೀರಲ್ಲಿ ಜಲಕ್ರೀಡೆ ಆಡಬೇಡಿ, ರತಿಕ್ರೀಡೆ ಆಡಬೇಡಿ. ಅವರನ್ನ ಎಷ್ಟು ಮಟ್ಟಿಗೆ ಅಷ್ಟಾಗುತ್ತೋ ಅಷ್ಟನ್ನ ಸಂತೈಸಿ, ಓಲೈಸಿ, ಅವ್ರಿಗೆ ಸೇವೆ ಕೊಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ. ಒಂದು ದುರಂತ ಏನು ಗೊತ್ತಾ, ನಿಮ್ಗೆ ಪರ್ಯಾಯ ಶಕ್ತಿಯಾಗಿ ಯಾವುದೇ ವಿರೋಧ ಪಕ್ಷ ಇಲ್ಲ. ಅವರು ಅಷ್ಟೇನೆ ಕೆಟ್ಟು ಕೆರೆ ಹಿಡಿದೋಗಿದ್ದಾರೆ. ಇದು ನಮ್ಮ ದುರಂತ. ಒಬ್ಬ ಆತ್ಮಸಾಕ್ಷಿಗೆ ಶಾಂತಿವಾರಿ ಗೋಪಾಲ್ ಅಂತ ನಿಮ್ಗೆ ಎದುರುಗಡೆ ಇದ್ದಿದ್ರೆ ಅದ್ರ ಮಜಾನೇ ಬೇರೆ ಇರ್ತಿತ್ತು, ಆ ರಾಜಕೀಯ ದಳನೇ ಇರ್ತಿತ್ತು. ಅಂತ ಒಂದು ವಿರೋಧ ಪಕ್ಷದ ನಾಯಕರುಗಳು ನಿಮ್ಮ ಎದುರುಗಡೆ ನಿಂತ್ಕೊಳ್ಳ ಅಂತಾಗ್ಲಿ, ಆ ಸ್ವಂತಿಕೆ ಅಂತ ನಾಯಕರುಗಳು ಮುಂದೆ ಬರಲಿ. ನೀವು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಕಾಯ ವಾಚ ಮನಸ್ಸ ಜನಮಾನಸದಲ್ಲಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಸಮಾಜ ವ್ಯಾಧಿ ಸರ್ಕಾರ ಆಗ್ಬೇಡಿ, ಸಮಾಜ ವಾಸಿ ಸರ್ಕಾರ ಆಗಿ. ವಾದಿನೂ ಬೇಡ ನಮ್ಗೆ, ಸಮಾಜ ವಾಸಿ ಸರ್ಕಾರ ಆಗಿ ಅಂತ ಕೇಳ್ಕೊಳ್ತಾ ನಾನು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಯಾಕೆಂದ್ರೆ ಇವತ್ತು ಸಿಕ್ಕಿರೋ ಒಂದು ಅವಕಾಶ ಬಡವರಿಗೆ, ಅದು ಆರೋಗ್ಯ ಸೇವೆ ಕೊಟ್ಟರೆ ಜನಾರ್ದನ ಸೇವೆ ಮಾಡ್ದಂಗೆ, ಭಗವಂತನ ಸೇವೆ ಮಾಡ್ದಂಗೆ. ನೀವು ಎಷ್ಟೆಷ್ಟು ಉಪಕರಣಗಳು, ಸೌಲಭ್ಯಗಳು ಎಲ್ಲವನ್ನೂ ನನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಕರುಣಿಸಿ. ಇವತ್ತು ಒಂದು ವಿಷಯ ಬಂತು, ಕೇಂದ್ರ ಸರ್ಕಾರದಲ್ಲೂ ಲೋಪದೋಷ ಇದೆ. ನನಗೆ ಬಹಳ ನೋವಾಯ್ತು. 2% ಅಷ್ಟು ರಕ್ಷಣಾ ಇಲಾಖೆ ಕೊಡ್ಲಿ, 50% ಕೊಡ್ಲಿ, ನಾನು ಬೇಡನಲ್ಲ. ಆದ್ರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆ 2 4 ಮಾಡಿ, 4 5 ಮಾಡ್ಲಿ. ಯಾಕೆಂದ್ರೆ ನಾನು ಯಾವುದೇ ವ್ಯಕ್ತಿಯ ಪಕ್ಷದ ವಕ್ತಾರನ ಮಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ GST ವಿಷಯದಲ್ಲಿ ಅಷ್ಟು ಮಾಡ್ತಾರ ಬಗ್ಗೆ ನನಗೆ ದುಃಖ ಇದೆ. ಆ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಕೂಡ ಇದೆ. ಇದನ್ನು ಒತ್ಕೊಂಡು ಹೇಳ್ತಾ ಇರ್ತೇನೆ. ಆದ್ರೆ ಅವರ ಕೆಲವು ಒಳ್ಳೆ ಕಾರ್ಯಗಳು ನಡೀತಾರೆ. ಈ ಪ್ರಶಸ್ತಿ ಪುರಸ್ಕಾರ ಇನ್ನೊಂದರಲ್ಲಿ ಅಲ್ಲಿ ಪ್ರಧಾನಮಂತ್ರಿ ಕಾರ್ಯದಲ್ಲಿ ಅಪ್ಪಟ ಪ್ರಾಮಾಣಿಕ ಅಧಿಕಾರಿಗಳನ್ನ ಇಟ್ಕೊಂಡಿದ್ದಾರೆ. ಅಪ್ಪಟ ಪ್ರಾಮಾಣಿಕರು, ಕ್ರಿಸ್ಟಲ್ ಸ್ಫಟಿಕ ವ್ಯಕ್ತಿತ್ವ. ಅಂಥದ್ದು ನಿಮ್ಮ ಬಳಗದಲ್ಲೂ ಬರಲಿ, ಆರೋಗ್ಯ ಸಚಿವರ ಬಳಗದಲ್ಲೂ ಬರಲಿ, ವೈದ್ಯಕೀಯ ಸಚಿವರಲ್ಲಿ ಬರಲಿ. ಯಾಕೆಂದ್ರೆ ನೀವೆಲ್ಲ ಒಳ್ಳೇದು ಮಾಡಲಿ. ಒಂದು ಒತ್ತು ಹೇಳ್ತೀನಿ, ನಾವಿಲ್ಲಿ ಯಾರು ಪರ್ಮನೆಂಟ್ ಆಗಿರಲ್ಲ. ನಾವ್ಯಾರು ಇಲ್ಲಿ ಊಟ ಪಡ್ಕೊಂಡಿರಲ್ಲ. ಒಂದಲ್ಲ ಒಂದಿನ ನಾವು ಸಾಯ್ತೀವಿ, ನೀವು ಸಾಯ್ತೀರಿ, ಎಲ್ಲರೂ ಸಾಯ್ತೀರಿ. ಬುದ್ಧ, ಯೇಸು, ಬಸವ, ಗಾಂಧಿ, ಎಲ್ಲರೂ, ಅಂಬೇಡ್ಕರ್, ಎಲ್ಲರೂ
ಇಲ್ಲಿ ಒಳ್ಳೆಯ ಮೂರು ಹೆಜ್ಜೆ ಬಿಟ್ಟೋಗಿದ್ದಾರೆ. ನಾವು ಆಗ್ಲೇ ಅರ್ಧ ಹೆಜ್ಜೆ ಬಿಡೋಣ, ಒಂದು ಹೆಜ್ಜೆ ಬಿಡೋಣ. ಆ ತಾಕತ್ ನಿಮ್ಗಿದೆ ಸಿದ್ದರಾಮಯ್ಯವ್ರೆ, ಈಗಲಾರು ಎಚ್ಚೆತ್ಕೊಳ್ಳಿ. ಆ ಪ್ರೊಫೆಸರ್ ದಿನೇಶ್ ಅವ್ರು ಏನು ಹೇಳಿದ್ರು ಆ ಥರದ್ದು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಜೊತೆ ಇದಾರಲ್ಲ, ನಾನು ಒಟ್ಟಿಗೆ ಹೇಳಲ್ಲ, ಆ ಮನುಷ್ಯ ಕಡು ಬಡೋರಿಗೆ ಇನ್ನೊಂದು ಬಸ್ಸಲ್ಲಿ ಹೋಗಿ ಹೆಚ್ಚುವಡಿ ಬಸ್ಸಲ್ಲಿ ಹೋಗ್ತಾರೆ, ಅವ್ರ ಕೆಳಗಡೆ ಇರಲ್ಲ ಕಾರಲ್ಲಿ ಹೋಗ್ತಾರೆ. ನಾನು ಯಾವತ್ತು ಮನುಷ್ಯ ಸರಳತೆಯ ಬದುಕಿನ ದೊಡ್ಡ ತಾಕತ್ತು ಅಂತ ತೋರಿಸ್ಕೊಟ್ಟರು ಪ್ರೊಫೆಸರ್ ಗೋಪಿನಾಥ್ ಅವರು. ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇಷ್ಟೂ ಮಾತಾಡೋದು, ನಾನು ಸತ್ಯದ ಯೋಗ ಮುದ್ರೆಯನ್ನು ಒತ್ತಿದ್ದೇನೆ. ನಾಳೆ ತಪ್ಪಿ ನಾಡಿದ್ದು ಇಲ್ಲಿನ ಮುಖ್ಯಸ್ಥರಾದಂಥ ಶ್ರೀ ಸದಾನಂದ ಗೌಡ್ರನ್ನು ನಾನು ಭೇಟಿ ಮಾಡ್ತೀನಿ, ಅವ್ರ ಜೊತೆ ಒಂದು ಸಂವಾದ ಮಾಡ್ತೀನಿ. ಏನಾಗಬೇಕಾಗಿದೆ, ಎತ್ತಾಗಬೇಕಾಗಿದೆ, ಆ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ನಾನು ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯರೇ ನಿಮ್ಗೆ ದಯಮಾಡಿ ಒಮ್ಮೆ ಮುದ್ದೇನಹಳ್ಳಿಗೆ ಹೋಗಿ ಆ ಉಚಿತ ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ, ಉಚಿತ ಸೇವೆ ಅಂದ್ರೆ ತಿಳ್ಕೊಳ್ಳಿ, ಉಚಿತ ಶಿಕ್ಷಣ ಅಂದ್ರೆ ತಿಳ್ಕೊಳ್ಳಿ. ಅವೆರಡನ್ನು ಕಳಿಸಿ ನೀವು ಜನಮಾನಸದಲ್ಲಿ ಎಲ್ಲೋ ಬೆಳಗೋಗ್ಬಿಡ್ತೀರ. ಇದನ್ನ ದಿಟ್ಟದಿಂದ ಮಾಡಿ ಅಂತ ಕೇಳ್ಕೊಳ್ತಾ, ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಪ್ರೀತಿಯಿಂದ ನಿಮ್ಮವ ನಾಚ್ಕಲಿ ರಮೇಶ್. ಯಾರು ಮಾತಾಡ್ತಿಲ್ಲ ಇಲ್ಲಿ ಇದು ಬರಬಾರ್ದು. ನನ್ನ ಆಶಯ ಒಬ್ಬ ವ್ಯಕ್ತಿ, ಒಬ್ಬ ಲಿಟ್ರೇಟ್ ಆಗಿ ಲಿಟ್ರೇಟ್ ಯಾವನೇ ಬರಲಿ, ಬಂದು ಈಗ ಒಂದು ಪ್ಲಾಸ್ಟಿಕ್ ಮಾಡ್ಸ್ಕೊಳಕ್ಕೆ ಹೋಯ್ತಾನೆ ಅಂತ ಪಕ್ಕದ ಬೈಕ್ ನಾನು ಟಾಟಾ ಮಾಡ್ಬಿಟ್ಟು ಆ ಒಂದು ವಾತಾವರಣ ಈಗ 50% ಕ್ರಿಯೇಟ್ ಮಾಡಿದ್ದೀವಿ. ಇನ್ನೂ 50% ಲ್ಯಾಕ್ನೇ ಇದೆ. ಯಾಕಂದ್ರೆ ಈಗ ನನ್ನ ಕಡೆ ಕೋಆಪರೇಷನ್ ಬರ್ತದೆ, ನಿಮ್ಮ 3 ಜನ ಕೋಆಪರೇಷನ್ ನೀವು ಕೊಡ್ತಿಲ್ಲ. ಅದು ನೀವು ನರ್ಸು ಗ್ರೂಪ್ ಅಧಿಕಾರ ಇವನ್ ಗೌರ್ಮೆಂಟ್ ಕಡೆ ಬರ್ತಾ ಇದೆ. ನೀವು 3 ಜನದಿಂದ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಆದ್ರೂ ಪ್ರೆಷರ್ ಹಿಂಗ್ ಬರ್ತಾ ಇದೆ. ಅಲ್ಲಿ ನೀವು 3 ಜನ ನನ್ನ ಕೈ ಸಾಥ್ ಕೊಡ್ಬಿಟ್ರೆ ನಗ್ತಾ ಬರ್ತಾನೆ, ನಗ್ತಾ ಹೋಯ್ತಾನೆ. ಅದ್ರ ಜೊತೆಗೆ ಗೌರ್ಮೆಂಟ್ ಈ ಸ್ಕೀಮ್ಸ್ ಎಲ್ಲ ಕೆಲವರು ಮಾತ್ರ ಮಾಡಿ, ಕೆಲವರು ಮಾತ್ರ ಇಲ್ಲ. ನಮ್ಮಲ್ಲಿ ಎಲ್ಲಾ ಸ್ಕೀಮ್ ಇದೆ. ನಮ್ಮ ಜಯದೇವದಲ್ಲಿ ಸರ್ ಯಾವ ಅಡಾಪ್ಟೆಡ್ ಆಲ್ ಸ್ಕೀಮ್ಸ್, ಅದು BMTC ಇರ್ಬೋದು, CGHS ಇರ್ಬೋದು, ESI ಇರ್ಬೋದು, ಅನ್ನ ಇದು ಜ್ಯೋತಿ ಲಕ್ಷ್ಮಿ ಇರ್ಬೋದು, ಜ್ಯೋತಿ ಸಂಜೀವಿನಿ ಇರ್ಬೋದು, ABY ಪೊಲೀಸ್ ಇರ್ಬೋದು, ಪ್ರತಿಯೊಂದು ಸ್ಕೀಮ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಯಾವುದೇ ಈಗ ಬೆಬೆಲ್ ಯಾವ್ದು ಕೂಡ ನಮ್ಗೆ ಪೋಸ್ಟ್ ಆಫೀಸ್ ಅವ್ರಿಗೂ ಕೂಡ ನಮ್ಗೆ ಯಾವುದೇ ವ್ಯಕ್ತಿ ರೈಲ್ವೇಸ್ ಅವ್ರಿಗೆ ಅಮೌಂಟ್ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಒದಗಿಸ್ಕೊಡ್ತಾರೆ. ಆಲ್ಮೋಸ್ಟ್ ಒದಗಿಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಇನ್ನು ಶ್ರೀಸಾಮಾನ್ಯರಿಗೆ ಕೊಡೆ ಮನುಷ್ಯನ ತಲುಪಕ್ಕೆ ಇನ್ನೇನಾದ್ರು ಬೇಡಿಕೆ ಇದೆಯಾ? ನಮ್ಗೆ ಇನ್ನೇನಿಲ್ಲ ಸರ್, ಮ್ಯಾನ್ ಪವರ್ ಬೇಕಷ್ಟೇ. ಎಲ್ಲ ಇದೆ, ಊಟ ಎವ್ರಿಥಿಂಗ್ ಇಸ್ ರೆಡಿ. ಬಡ್ಸಕ್ಕೆ ಬರೀ 5 ಆಳಿದೀವಿ, ಇನ್ನೊಂದು 5 ಆಳು ಕೊಡ್ಬಿಟ್ರೆ ಚಕ ಬಡಿಸ್ಬೋದು. ಎಲ್ಲ ಒಂದು ಏನಂತಂದ್ರೆ, ನಾನು ಯಾವತ್ತೂ ಮೊದಲಿಂದಲೂ ಯಾಕಾದ್ರೆ ಪಾರ್ಟಿಗಳು ಹೊಸದಾಗಿ ಅನ್ನ ಕೊಡಬೇಕು, ನೊಂದು ಬೆಂದಿರೋರಿಗೆ ಬದುಕಿಗೆ ಆಶ್ರಯ ಆಗಬೇಕು ಅಂತ. ಆದರೆ ಇದ್ರ ಮಧ್ಯದಲ್ಲಿ ಉಳ್ಳವರಿಗೆ ಕೆಲವೊಂದು ಉಣಬಡಿಸಕ್ಕೆ ಹೋಗ್ತಾ ಬಿಟ್ಟು, ಈ ಆರೋಗ್ಯ ಸೇವೆ ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಉಚಿತವಾಗಿ ಇನ್ಶೂರೆನ್ಸ್ ತಾಳಕ್ಕೆ ಆ ಭಾಗ್ಯವನ್ನು ಕೊಡಲಿಕ್ಕೆ ನಮ್ಮ ಬೇಡಿಕೆ ಆಗಿದೆ. ಸಂಪೂರ್ಣ ಪರವಾಗಿ, ನಿಮ್ಮ ಪರವಾಗಿ ನನ್ನದು ಕೂಡ ಸಪೋರ್ಟ್ ಇದೆ. ಆರೋಗ್ಯ ಉಚಿತ ಅಂತ ಮಾಡಬೇಕಂದ್ರೆ ಸರ್, ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಡಿಸಿಷನ್ ತಗೋಬೇಕು. ಬೇರೆ ದೇಶಗಳಲ್ಲಿ ಇನ್ಶೂರೆನ್ಸ್ ತೋರಿಸ್ಬಿಟ್ಟು ಅಡ್ಮಿಟ್ ಆಗುತ್ತೆ. ನಮ್ಮಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋಂಥ ಇನ್ನೂ ವಿವೇಚನೆ 20% ಅಷ್ಟೇ ಇದೆ. 80% ಅಯ್ಯೋ ನಮ್ಮ ಅವ್ರ ಕರ್ಕೋತಾನೆ ಕೊಡಿ 20,000 ಅಂತ ಪಕ್ಕದ ಮನೆಯಲ್ಲಿ ಇಸ್ಕೊಬರ, ಇನ್ನೂ ಅದೇ ಧೋರಣೆ ತೊಂದರೆ ಇದೆ. ಅದಕ್ಕೆ ನಾನು ಕೇಳ್ತಾರೆ. ಅದಕ್ಕೆ ಈಗ ನಾರಾಯಣ ಹೆಲ್ತ್ ಇದು ಅಂತ ಮಾಡಿದ್ದಾರೆ. ಅದೇ ತರ ನಮ್ಮ ಸರ್ಕಾರದ ಯಾವ್ದಾದ್ರು ಒಂದು ಲೈಕ್ ಯಶಸ್ವಿನಿ. ಈಗ ಯಶಸ್ವಿನಿ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಯೋಜನೆ ಅದು. ಅದು SM ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ದು. ಇವತ್ತು ಎಷ್ಟೋ ಜನ ಬದುಕು. ಮೊದಲು ಅದು ಇದ್ದವರೆಲ್ಲ 2 ಚಾಯ್ಸು, ಇಲ್ಲ ಮನೆ ಮಠ ಮಾಡ್ಬೇಕಿಲ್ಲ ಪ್ರಾಣ ಬಿಡೋದು. ಇವತ್ತು ದಿನ ಅದು ಬಂದ ಮೇಲೆ ಎಷ್ಟೋ ಜನ ಬಡ ಜನರ ಜೀವನ ಹಸರಾಗಿದೆ. ಅದೇ ತರ ಸ್ಕೀಮ್ ಅಲ್ಲಿ ಮೆಜಾರಿಟಿ ಈಗ ನಮ್ಮ ಸರ್ಕಾರಿ ಸ್ಕೀಮ್ ಏನಿದೆ, ಅದು BPL ಕಾರ್ಡ್ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಜ್ಯೋತಿ ಸಂಜೀವನಿ ಇರ್ಬೋದು, ABY ಇರ್ಬೋದು, ಆರೋಗ್ಯ ಭಾಗ್ಯ ಇರ್ಬೋದು, ಅಥವಾ ಇನ್ನೊಂದು ಸೆಂಟ್ರಲ್ ಲೋನ್ ಬಿಟ್ಟಿದೆಲ್ಲ ಅದಿರ್ಬೋದು. ಇವೆಲ್ಲಾ ಯೋಜನೆಗಳಲ್ಲೂ ನನಗೆ ತಿಳಿದಿರೋ ಪ್ರಕಾರ 80% ಸರ್ಕಾರ BPL ಕಾರ್ಡ್ ಒಳಗೆಲ್ಲ ಏನಾದ್ರು ಇನ್ಶೂರೆನ್ಸ್ ಅಂತ ಮಾಡ್ಬಿಟ್ರೆ ಸರ್, ಬಹುಶಃ ಅದು ನಮ್ಮ ಇಂಡಿಯಾದಲ್ಲಿ ಅದೊಂದು ರೆವಲ್ಯೂಷನ್. ಅಂದ್ರೆ ಇದು ಮುಖ್ಯವಾಗಬೇಕಾದ್ರೆ ಇದೇ ಬೇಕಿರೋದು ಸರ್. ಮನುಷ್ಯನಿಗೆ ನಿಮ್ಮ ಹತ್ರ 100 ಕೋಟಿ ಇದ್ರು ಆರೋಗ್ಯ ಭಾಗ್ಯ ಇಲ್ಲ ಅಂದ್ರೆ 0 ಸರ್. ನೀವು ಕೂದಲ ನೋಡ್ಕೊಂಡು ನಗ್ಬೋದ, ಖುಷಿ ಪಡ್ಬೋದ ವಿನಃ ವಿತೌಟ್ ಆರೋಗ್ಯ
ನೀವೇನು ಎಂಜಾಯ್ ಮಾಡ್ಬೋದು ಸರ್ ನಿಮ್ಮ ಲೈಫಲ್ಲಿ? ನಿಮ್ಮ ಮಗಳಿಗೆ ಕೊಡ್ತೀನಿ ಅಂದ್ರೆ ನೀವು ಸಂತೋಷಿನ ಕೊಡೋಕಲ್ಲ, ಸಂತೋಷ ಇಲ್ವಲ್ಲ, ಅಯ್ಯೋ ನಾನು ಅನ್ಭವಿಸ್ತೀರ ಅಲ್ಲೂ ಕೊಡ್ತಾವಲ್ಲ, ಎಲ್ಲ ಅಳಿಯ ತಕ್ಕ ಮಜಾ ಮಾಡಿ ನಾವು ಅಂತ ಅದು ಬೇರೆ ಆಚಾರ. ಅದೇ ಈಗ So what I mean to say, ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆರೋಗ್ಯ ವಿಮೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ಇದೊಂದು ವಿಮೆನ ತಂದುಬಿಟ್ರೆ, ಉಚಿತ ಆರೋಗ್ಯ ವಿಮೆ, ಉಚಿತ ಪ್ರತಿಯೊಬ್ಬ ನಾಗರಿಕನಿಗೂ. ಒಬ್ಬ ಮಗು ಹುಟ್ಟಿದ್ರೆ ನಮ್ಮ ಇದರಲ್ಲಿ ಟೈ ಹಾಕೋಣ ಸಾವುಕಾರ, ಇಲ್ಲಿ ಬಟ್ಟೆ ಹಾಕೋಣ ಬಡವ, ಮೀನಾಕ ಹಂಗಿಲ್ಲ, ಎಲ್ರಿಗೂ ಪ್ರತಿಯೊಬ್ಬ ನಾಗರಿಕರಿಗೂ, ಕರ್ನಾಟಕದಲ್ಲಿರೋ ನಾಗರಿಕರಿಗೆ ಎಲ್ರಿಗೂ ಸಿಗ್ಬೇಕು. ಆವಾಗ ಮಾತ್ರ ನಾವು ಇದನ್ನ ರಾಮರಾಜ್ಯನಾರ ಮಾಡ್ಬೋದು. ಇದು ಮತ್ತು ಸಮಾಜಕ್ಕೆ ಒಂದು ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಆಗ ಮನುಷ್ಯ ಹೆಲ್ತಿ ಆಗಿದ್ರೆ ಅವನ ದುಡಿಯೋ ಶಕ್ತಿ ಬರುತ್ತೆ. ಯಾಕೆಂದ್ರೆ ಎಲ್ಲ ಆಗುತ್ತೆ. ಈಗ ನಿಮ್ಮ ಮನೇಲಿ ಹೆಲ್ತಿಯಾಗಿ 3 ಜನ ಇತ್ತು ಅಂದ್ರೆ ಸರ್, ನಿಮ್ಮ ಸಂಪಾದನೆನೂ ಚೆನ್ನಾಗಿರುತ್ತೆ, ನಿಮ್ಮ ಮಾನಸಿಕವಾಗಿ ಸದೃಢರಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಒಬ್ರು ಅನಾರೋಗ್ಯಕರ ಗೀಡಾದ್ರೆ ಸರ್, ಬೇಜಾರಾಗುತ್ತೆ. ನಾಟ್ ಓನ್ಲಿ ಮಾನಸಿಕ ಸರ್, ಫೈನಾನ್ಷಿಯಲ್ ಅಯ್ಯೋ ನಮ್ಮ ಹುಡುಗಿ ಹುಷಾರಿಲ್ಲಪ್ಪ, ಶುರು ಮಾಡದ ಅಯ್ಯೋ ನಮ್ಮ ಹುಡುಗಿ, ಅಲ್ಲಿಂದೇ ಶುರು ಮಾಡೋದು ನೀವು ಮತ್ತೆ ಮಾನಸಿಕ ಚಿಂತನೆಯಿಂದ ಹೊರ ಬರಕ್ಕೆ ತುಂಬಾ ಬೇಕು. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಇಲ್ಲ ನಮ್ಮ ಅನಕ್ಷತೆಯಿಂದ ಅಥವಾ ನಮ್ಮ ಅಜ್ಞಾನದಿಂದ ಅಥವಾ ನಮ್ಗೆ ಇರೋ ವಾತಾವರಣದಿಂದ ಗೊತ್ತಿಲ್ಲ. ಸ್ಟ್ರೆಸ್ ಅನ್ನೋದು ಇದೆಯಲ್ಲ ಸರ್, ಅದು ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು, ಸೋಷಿಯಲ್ ಸ್ಟ್ರೆಸ್ ಇರ್ಬೋದು, ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಫ್ರೆಂಡ್ಸ್ ಗಳಿಂದ ಸ್ಟ್ರೆಸ್ ಇರ್ಬೋದು. ಸೊ ಈ ಎಲ್ಲಾ ಸ್ಟ್ರೆಸ್ಗಳನ್ನು ಸ್ವಲ್ಪ ನಾವು ಸೈಡ್ ಇಟ್ಬಿಟ್ಟು ಒಂದು ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ಆರೋಗ್ಯ ವಿಮೆ ಮಾಡಬೇಕು ಸರ್. ಅದೇ ಇಂಪಾರ್ಟೆಂಟ್. ಇದು ಯಾವುದೇ ಸರ್ಕಾರಗಳು ಫಸ್ಟ್ ಇದಕ್ಕೆ ಪ್ರಯಾರಿಟಿ ಕೊಟ್ಟರೆ ಸರ್, ನಿಮ್ಮ ಮನೇಲಿ 3 ಜನ ದುಡಿತಾವ್ರ, ಆರೋಗ್ಯ ಇದೆ ಅಂದ್ರೆ ನಿಮ್ಮಲ್ಲಿ 30 ಕೋಟಿ ಇದೆ ಅಂತ ಅರ್ಥ ನನ್ನ ಪ್ರಕಾರ. ನಿಮ್ಮ ಮನೇಲಿ ಇಬ್ರು BP ಶುಗರ್ ಅವ್ರ ಅಂದ್ರೆ ನಿಮಗೆ ಟ್ಯಾಕ್ಸ್ ನೀವು ಸರ್ಕಾರ ಕಟ್ಟದಲ್ಲ, ಮನೆಗೂ ನಿಮ್ಮ ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಅಂತ ಅರ್ಥ. ಸೊ ಯಶವಂತಗಲ್ಲ ಇಲ್ಲೇ ಒಂದು ಆಸ್ಪತ್ರೆ ಡಾಕ್ಟರ್ ಮಲ್ಟಿ ಸೋದರ್ತು, ಕಡು ಕಣ್ಣೀರು ಆಗ್ತಲೇ ಇದ್ರು, ಅಲ್ಲೊಂದು ಡೆತ್ ಆಗೋಗಿದೆ, ದುಡ್ಡು ಕಟ್ಬಿಟ್ಟು ಹೋಗಿದ್ರು, ಬಹಳ ಸಂಕಟ ಆಯ್ತು ಡಾಕ್ಟ್ರೆ. ಏನಂದ್ರೆ ಮನುಷ್ಯತ್ವನೇ ಇದ್ದಂಗೆ. ನಿಮ್ಗೆ ಇನ್ನೂ ಒಂದು ಸತ್ಯ ಹೇಳ್ಬಿಡ್ಲಾ, ಇವತ್ತು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಬದುಕ್ತಿರೋದೇ ನಮ್ಮ ಸರ್ಕಾರ ಯೋಜನೆಯಿಂದ. ಡಾಕ್ಟ್ರೆ ನೀವು ಹೇಳ್ತಿರೋದೇ ಅರ್ಥ ಆಯ್ತಿಲ್ಲ ನನಗೆ ಅಂತ ನೀವು ಕೇಳ್ಬೋದು. ಹೌದು. ಇಡೀ ಉದಾಹರಣೆಗೆ ಅಪೋಲೋ ಹಾಸ್ಪಿಟಲ್ ಎಲ್ಲ ಸ್ಕೀಮು ತಗೊಂಡಿದ್ದಾರೆ. ನಮ್ಮ ಎಲ್ಲ BPL ಕಾರ್ಡ್ಗಳು, ಎಲ್ಲ CGHS, ಎಲ್ಲ ESIಗಳು, ರೈಲ್ವೇಸ್, ABVP ಎಲ್ಲ ಅವೆಲ್ಲ ನಮಗೆ ಕೊಟ್ಬಿಟ್ರೆ ಅವ್ರಿಗೆ ಮೊಣ ಹೊಡಿಬೇಕಾಯ್ತೆ. ಬರೀ ಕ್ಯಾಶ್ ಪೇಷಂಟ್ ಅಷ್ಟೇ ಉಳ್ಕೊಂಡ್ರೆ ಅದಕ್ಕೆ ಯಾವುದೇ ನರ್ಸಿಂಗ್ ಹೋಮ್ಗಳು ಏನು ಗೊತ್ತಾ ಸರ್, ಸ್ವಲ್ಪ ಇದು ಕೊಟ್ಬಿಟ್ಟು ಎಲ್ಲ ಮಾಡಿಸ್ಕೊತಾರೆ. ಈಗ ನಿಮ್ಮದು ಉದಾಹರಣೆಗೆ ಏನೋ ಒಂದು ಹಾಸ್ಪಿಟ್ಲ್ ಇದೆ ಇಲ್ಲಿ, ನಿಮಗೆ ಜನ ಬರ್ತಿಲ್ಲ, ನೀವೇನು ಮಾಡ್ತಿದ್ದೀರಿ? BPL ಕಾರ್ಡ್ ಅಪ್ರೂವಲ್, ABI ಅಪ್ರೂವಲ್, ಮತ್ತೆ ನಮ್ದು ಜ್ಯೋತಿ ಸಂಜೀವಿನಿ ಅಪ್ರೂವಲ್, ಆರೋಗ್ಯ ಭಾಗ್ಯ ESI ಅಪ್ರೂವಲ್ ಅಂತಂದ್ರೆ ಅವರೆಲ್ಲ ಇಲ್ಲ. ನೀವೇನ್ ಮಾಡ್ತೀರಾ? ಆಗಿರೋದು 1 ಲಕ್ಷ, ಅಲ್ಲಿ 2 ಲಕ್ಷ. ಮುಂದೆ ಭವಿಷ್ಯ ಏನು ಗೊತ್ತಾ ಸರ್, ಆರೋಗ್ಯ ವಿಮೆ ಮಾಡಿ ಸರ್ಕಾರಿ ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು, ಸರ್ಕಾರಿ ವೈದ್ಯರುಗಳನ್ನ ನೇಮಕ ಮಾಡಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಬನ್ನಿಕೊಪ್ಪೆನಲ್ಲಿ ಒಂದು ಹಾಸ್ಪಿಟಲ್ ಕಟ್ಬಿಟ್ಟು ಡಾಕ್ಟರ್ ಉಳಿಕೊಳ್ಳೋಕ್ಕಿಲ್ಲ, ಬಲಿಕೊಳ್ಳೋಕ್ಕಿಲ್ಲ, ಒಂದು ರಕ್ಷಣೆ ಇಲ್ಲ ಅಂದರೆ ಓದೋಣ ಸರ್. ಈಗ ನಿಮ್ಮ ಹುಡುಗರೆ 4 ಹಳ್ಳಿನಲ್ಲಿ ಒಂದು ಯಾವುದೋ ಒಂದು ಮೂಲಲ್ಲಿ ಅಲ್ಲಿ ಏನೋ ಬೆಡ್ಡಿಗರವಿನಲ್ಲಿ ಒಂದು ಸಣ್ಣದಾಗ ಮಾಡಿಬಿಟ್ಟು ಕೂತ್ಕೊಳ್ಳೋಣ ಸರ್. ಹಿಂಗೆ ಅನ್ನ ಹಾಕ್ಬಿಟ್ಟು ಸಾರು ಬಿಡ್ದೇವ್ರಿಗೆ ಏನು ಸರ್ ನಾವು ಊಟ ಅನ್ನ ಹಾಕ್ಬೇಕು, ಅದ್ರ ಜೊತೆ ಸಾರು ಹಾಕ್ಬೇಕು, ಒಂದು ಸ್ವಲ್ಪ ಇರೋ ಒಂದು ಉಪ್ಪಿನಕಾಯಿನ ಹಪ್ಳನ ಕೊಟ್ರೆ ಆಗ ನಾವ ಏನು ಇಲ್ಲದೆ ನೀವು ಬರೀ ಅನ್ನ ಹಾಕ್ಬಿಟ್ಟು ಸಾರು ಕೊಡ್ತಿಲ್ಲ ನಮಗೆ, ಬರೀ ಮಿಸ್ಕೌಂಟ್ಕಾಯಿ ಇದು ಉಪ್ಪಿನಕಾಯಿ ಅಂದ್ರೆ ಇದು ಒಂದು ವಿಷಯಕ್ಕೆ ನನಗೆ ಕಣ್ತುಂಬ ಗೊತ್ತು. ಇವನು ಸರ್ಕಾರಿ ಸೇವೆಯಲ್ಲಿ ಇಟ್ಕೊಂಡು ಒಂದು ಅಧಿಕಾರಿಯಾಗಿ ಒಂದು ಸತ್ಯದ ಯೋಗ ಮುದ್ರೆ ಗೊತ್ತಿದಾರಲ್ಲ, ಬಹುಶಃ ನಿಮ್ಮ ಹೇಳಿಕೆಗಳು ನಾಳೆ ನಿಮ್ಮ ಮೇಲೆ ಹಿಂಗೆ ಕೊಟ್ಟರು ಅಂತ ಬರ್ಬೋದು, ಆದರೆ ಮುಲಾಜಿಂದ ಕೊಟ್ಟಲ್ಲ, ಶ್ರೀಸಾಮಾನ್ಯ ಬದುಕು ಬೆಳಬೇಕು ಅಂತ. ಇದ್ರ ಬಗ್ಗೆ ನಮಗೆ ಹೋರಾಟ ಗೊತ್ತಿದ್ದಿಲ್ಲ ಸರ್. ಹೋರಾಟ 2000ರಿಂದ ನಾನು ಏನು ಜಾಯ್ನ್ ಆದಲ್ಲ ಕೆಲಸಕ್ಕೆ, ಆವತ್ತಿಂದನೂ ನಾನು ಏನು ಬಡವರ ಪರ ಅಥವಾ ನಮ್ಮ ಇವ್ರ ಪರ ನಮ್ಮದು ಹೋರಾಟ ಇದ್ದೇ ಇದೆ. ಹಂಗಾಗಿ ನಾನು ಇನ್ನೂ ಸೆಕೆಂಡ್ ಹ್ಯಾಂಡ್ ಕಾರ್ ಅವರೆಲ್ಲ ಮರ್ಸಿಡೀಸ್ ಬೇಕಿಲ್ಲ. ಈಗ ಜೊತೆ 2000 ಜಾಯ್ನ್ 84 ಜಾಯ್ನ್ ಆದನು.
ಇದಕ್ಕೆ ಮುಂಚೆ ಸಹ PHC ಇದೇ ಥರ ಗಲಾಟೆ ಮಾಡಿ ಆಮೇಲೆ ಇಂಪ್ರೂವ್ ಆಗಿದೆ. ಈಗ ಮುಂದೆ ಇನ್ನೂ ಮಾಡಬೇಕು, ಮುಂಚೆಗಿನ ಮಾಡಬೇಕು. ಒಂದು ನಿಮಿಷ ಇಲ್ಲಿಗೆ ಕೇಳ್ತೇನೆ. ನನಗೆ ಅಚಾನಕ್ಕಾಗಿ ಡಾಕ್ಟರ್ ಸರ್ ಪರಿಚಯ ಆಗಿತ್ತು. ಆದರೆ ನನಗೆ ಒಂದು ಅವ್ರ ಮಾತುಕತೆನಲ್ಲಿ ಇತ್ಕೊಂಡಾಗ ನನಗೆ ಭಾಳ ಕಂಡು. ಯಾಕೆ ನನ್ನ ಮೂಲ ಸ್ಥಾಯಿಯಾಗಿ ನಾನು ಕೇಳೋದು ಈ ಆರೋಗ್ಯ ಮತ್ತು ಶಿಕ್ಷಣ ಅನ್ನೋದು ಉಚಿತವಾಗಿ ಹೋದರೆ ನಮ್ಮ ಎಲ್ಲ ಜೀವ ಸಂಕುಲನೇ ಬೆಳೆಯುತ್ತದೆ, ಇಡೀ ಜೀವ ಸಂಕುಲನೇ. ನಮ್ಮ ದುರದೃಷ್ಟ ಅಂದರೆ ಅವ್ರ ವ್ಯಾಪಾರ ದಂಧೆ ಆಗಿದೆ. ಅಂಥದ್ರಲ್ಲಿ ಒಂದು ವಯಸ್ಸಿನಲ್ಲಿ ಒಂದು ನಾವೇನೋ ನೀರ್ಕೊಂಡಂಗೆ ಈ ಡಾಕ್ಟರ್ಗಳು ಸಿಕ್ಕಿದಾಗ ಈಗ ಇವ್ರ ವ್ಯಕ್ತಿತ್ವನೂ ಅಷ್ಟೇ ಒಂದು ಸರಳತನೇ ಮುಗ್ಧತನೇ ಶ್ರೀಸಾಮನ್ ಕಡೆ ಕರೀತಾರೆ. ಸೆಂಟ್ರಲ್ ಬಜೆಟ್ ಜಾಸ್ತಿ ಮಾಡಬೇಕು. ಸೆಂಟ್ರಲ್ ಬಜೆಟ್ ಅಲ್ಲಿ ಶೋಚನೀಯ ಸಂಗತಿ ಅಂದ್ರೆ ಎಸ್ ಸರ್, ಡಿಫೆನ್ಸ್ಗೆ 53.2%, ಆರೋಗ್ಯ ಕ್ಷೇತ್ರಕ್ಕೆ ಬರೀ 2.1%. ಇನ್ನೂ ಕಮ್ಮಿ ಮಾಡ್ತಾ ಇದ್ದಾರೆ ಸರ್. ಮುಂಚೆ ಲಾಸ್ಟ್ ಇಯರ್ ಇನ್ನ ಬಜೆಟ್ ಟೆಸ್ಟ್ ಆರೋಗ್ಯಕ್ಕೆ ಡಿಫೆನ್ಸ್ಗೆ 33%, ದೇಶ ಕಾಯಲು ಕೊಡಿ ಆಯ್ತು ನ್ಯಾಯ. ಆರೋಗ್ಯಕ್ಕೆ ನೀವು ಕೊಡ್ತಾ ಇದ್ರೆ ಬರೀ 2.1%. ಸರ್ ಇದೇನಾದ್ರು 4% ಕೊಟ್ಟೋದ್ರೆ ಈಗೇನಿದ್ರೆ ಇದ್ರ ಡಬಲ್. ಇಂಥ ಏಮ್ಸ್ ಗಳನ್ನ ಪ್ರತಿಯೊಂದು ರಾಜ್ಯದಲ್ಲೂ 2% ನೀವು ಇಷ್ಟೊಂದು ಸರ್ವಿಸ್ ಕೊಡ್ತಾ ಇದ್ರಲ್ಲ ಸರ್, ಇಷ್ಟು PHC 4 ಕೊಟ್ಟೋದ್ರೆ ದೊಡ್ಡ ಹಾಸ್ಪಿಟಲ್ ಬರುತ್ತೆ, ಎವರಿಬಡಿ ಗೆಟ್. ನಾನು ಹೇಳೋದು ನಮ್ಮ ಇಂಡಿಯಾದಲ್ಲಿ ಆರೋಗ್ಯ ಕ್ಷೇತ್ರದಷ್ಟು ಕಡೆಗಣನೆ ಯಾವುದೂ ಇಲ್ಲ. ಯಾಕೆಂದ್ರೆ ಉಳ್ಳವರು ಕಟ್ಟುವರು ಶಿವಾಲಯ ಅನ್ನೋದರ ಆಸ್ಪತ್ರೆಯ ನಾನೇನು ಮಾಡಲಯ್ಯ ನಾ ಬಡವದಯ್ಯ ಬಡವ ಗೌರ್ಮೆಂಟ್. ದಿನೇಶ್ ಸರ್, ಎಲ್ಲಿ ತಮ್ಮ ಸೇವಾ ಕ್ಷೇತ್ರ ತಮ್ಮ ಸ್ಥಾನ ಯಾವುದಿದೆ ಸರ್? ನಾನು ಇಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಸರ್. ಈಗ ಇಲ್ಲಿ ಪ್ರೊಫೆಸರ್ ಮತ್ತೆ ಯೂನಿಟ್ ಚೀಫ್ ಆಗಿದ್ದೀನಿ. ಇಲ್ಲಿ ಜಯದೇವ ಮೈಸೂರು. ಮೈಸೂರು ನಿಮ್ಮ ಸ್ವಂತೂರು? ಈಗ ಟಿ ನರಸೀಪುರದ ಹತ್ರ ದೊಡ್ಡಬಾಗಿಲು ಅಂತ ಒಂದು ಹಳ್ಳಿ. ನೀವು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ನಮ್ಮ ಹಳ್ಳಿನಲ್ಲೇ ಓದಿದ್ದು. ಪ್ರೌಢ ಮಿಡ್ಲ್ ಸ್ಕೂಲ್ ಬಂದು ನರಸೀಪುರಕ್ಕೆ ಸೇರ್ಕೊಂಡೆ, ಕನ್ನಡ ಮೀಡಿಯಂ. ಅಪ್ ಟು 10th ನಾನು ಓದಿರೋದು ಕನ್ನಡ ಮೀಡಿಯಂ. PUCಗೆ ಸೈನ್ಸ್ ತಗೊಂಡೆ. ಅದು ಏನು ಡಾಕ್ಟರ್ ಆಗಬೇಕು ಅಲ್ಲ, ನನ್ನ ಫ್ರೆಂಡ್ಸ್ಗಳಾಗಲೇ ಬರೆಯ PCM ಹಿಂಗೆ ಹೋಗಿದ್ದು ನಾನು. ಆ್ಯಕ್ಚುಲಿ ಮೆಡಿಕಲ್ ಮಾಡಿದ್ದಲ್ಲಿ MMC, PG ಮಾಡೋದು MMC, MBBS MD MMC. ಬನ್ನಿ. Human sir is calling for diagnostic patient. Yes, Human sir is calling for diagnostic patient. ಒಟ್ಟಲ್ಲಿ ನಿಮ್ಮಂತರ ಸಂತತಿ ಡಾಕ್ಟ್ರೆ ಭಾಳ ಖುಷಿ. ಮಾಡಕ್ಕೆ ಸರ್ ಕೆಲಸ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ನಿಮ್ಮ ವ್ಯಕ್ತಿತ್ವ ಇನ್ನೂ ವಿಕಾಸ ಆಗಲಿ. ಯಾವತ್ತು ನಮ್ಮ ಸಪೋರ್ಟ್ ಇದೆ. ಅದಕ್ಕಿಂತ ಚೆನ್ನಾಗಿ ತುಂಬಾ ದುಡ್ಡು ತುಂಬ ಕೇಸಿ. ಥ್ಯಾಂಕ್ ಯು.